ನಮ್ಮ ಪಾಪುಗೆ 6 ತಿಂಗಳು ಮಗುವಿಂದ ತಲೆಸೆಮೆ ಇತ್ತು. ಅದಕ್ಕೆ ಜ್ವರ ಬರೋದು ಮತ್ತು ಹೋಗೋದು, ಕೈ ಕಾಲೆಲ್ಲ ಸಣ್ಣ, ಸ್ವಲ್ಪ ಹೊಟ್ಟೆ ದಪ್ಪ ಇತ್ತು. ಆವಾಗ ನಮ್ಮ ಪಾಪುಗೆ ಯಾಕೆ ಹಿಂಗೆ ಆಯ್ತಲ್ಲ ಅಂತ ನಾವು ಎಲ್ಲ ಕಡೆನೂ ತೋರಿಸಿದ್ವಿ. ಅಲ್ಲಿ ನಮ್ಮ ಹಾಸನಲ್ಲಿ ರಾಜು ಶಾಪ್ ಅಂತ ಇದೆ, ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಈ ಥರ ತಲೆಸೆಮೆ ಇದೆ, ಇಂದಿರಾ ಗಾಂಧಿ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿದ್ರು. ಇಂದಿರಾ ಗಾಂಧಿ ಹಾಸ್ಪಿಟಲ್ಗೆ ಹೋದಾಗ ಒಂದು 7 ವರ್ಷ ಬ್ಲಡ್ ಹಾಕ್ಸಿದ್ವಿ ಸರ್ ಇವಳಿಗೆ. ಪುಷ್ಪ ಮೇಡಮ್ ಅಂತ ಇದ್ರು ನಮಗೆ, ಅವರು ತುಂಬ ಒಳ್ಳೆ ಮೇಡಮ್. ಅವರಿದ್ದಾಗ ನಮಗೆಲ್ಲ ಧೈರ್ಯ ಹೇಳ್ಬಿಟ್ಟು, ಏನೋ ಭಯ ಸರ್ ಅವಾಗ ನಮಗೊಂದು ಮಾದರಿ ಸರ್ ಒಳ್ಳೆ ಹೇಳ್ಬೇಕು ಅಂತಂದರೆ. ಅಲ್ಲಿಂದ ನಮಗೆ ಅಭಿಜಿತ್ ಸರ್ ಪರಿಚಯ ಆದರು. ಅವರೆಲ್ಲ ನಮಗೆ ಒಂದು ಧೈರ್ಯನ ತುಂಬಿಬಿಟ್ಟು ಈ ಥರ ಎಲ್ಲ ಮಾಡಿಸಿ ಏನಾಗಲ್ಲ ಕಣಮ್ಮ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಸರ್. ಅಲ್ಲಿ ನಾವು ಆಪ್ರೇಷನ್ ಮಾಡಿಸಿದ್ವು. ನನ್ನ ಮಗುಂದೇ ಸರ್ ಬೋನ್ ಮ್ಯಾರೋ ತೆಗ್ದಿದ್ದು, ಪಿ ಪೋಲ್ಟ್ರಿಲ್ ಮಾಡಿಸಿದ್ವಿ ಸರ್. ನಾವು ಇರ್ಲಿಲ್ಲ ಮೊದಲು, ಇವಳು ಚೆನ್ನಾದ್ಲು ಸರ್. ನಮಗೂ ಖುಷಿ ಸರ್, ಕಣ್ಣಲ್ಲಿ ನೋಡ್ಕೊಂಡಿದ್ದೀವಿ. ಸಖತ್ತು ಕಷ್ಟಪಟ್ಟಿದ್ದೀವಿ ಸರ್. ಅವಾಗೆಲ್ಲ ನಾವು 10 ರೂಪಾಯಿಗೂ ನಮಗೆ ಸಖತ್ತು ಇದಿತ್ತು ಸರ್. ಅವಾಗ ಇವರು ನಾವು ಸರ್ ಈ ಥರ ಎಲ್ಲ ಹಿಂಗೆ ನಮ್ಮ ಪ್ರಾಬ್ಲಮ್ ಇದೆ ಅಂದಾಗ ಅವರೆಲ್ಲ ಅರ್ಥ ಮಾಡ್ಕೊಂಡು ಸರ್ ಇವಾಗ ವ್ಯಾಕ್ಸಿನ್ ಇವತ್ತು ಬಂದಿದ್ದೀವಿ ಸರ್, ಇವತ್ತು ಲಾಸ್ಟ್ ವ್ಯಾಕ್ಸಿನು ಹಾಕಿಸ್ಕೊಂಡು ಹೋಗ್ತೀವಿ ಸರ್. ಸಖತ್ತು ಖುಷಿ ಆಗ್ತಾಯಿದೆ ಸರ್. ನಮ್ಗೆ ಈ ಥರ ಒಂದು ಆಪ್ರೇಷನ್ ಬರುತ್ತೆ, ನಾವು ಈ ಥರ ಮಾಡಿಸ್ತಾರೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಸರ್. ಅದು ಏನೋ ಇವಾಗ ನಮ್ಮ ಮಗಳು ನೋಡಿ ನಮಗೆ ಒಂಥರ ಹೆಮ್ಮೆ ಅನಿಸುತ್ತೆ ಸರ್. ಮನೆಯಲ್ಲಿ ಹೊಲ ಜಮೀನಲ್ಲಿ ದುಡ್ಕೊಂಡು ತಿನ್ನಬೇಕು, ಇದು ಮಾಡಬೇಕು ಅಂಥದ್ರಲ್ಲಿ ಸರ್ ನಾವು ಈ ಥರ ಎಲ್ಲ ಆಪ್ರೇಷನ್ ಬಂತು ಅಂದಾಗ ನಾವು ಏನು ಮಾಡಬೇಕು ಸರ್, ಸಖತ್ತು ಕಷ್ಟಪಟ್ಟಿದ್ದೀವಿ. ಅಂದರೆ ಏನೋ ನಮ್ಮ ಅದೃಷ್ಟ ಸರ್ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಆಪ್ರೇಷನ್ ಬಂದು ಈ ಥರ ಎಲ್ಲ ಮಾಡಿಸಿದೆ ಅಂದರೆ ನಮ್ಮ ಅದೃಷ್ಟ ಸರ್ ಅದು. ಸರ್ ನಮ್ಮ ಅಣ್ಣನ ಮಗುಗೆ ಈ ಥರ ಇತ್ತು. ಅವರು ಒಂದು 14 ವರ್ಷಕ್ಕೆ ಅವರೆಲ್ಲೂ ಯಾವ ಕಡೆನೂ ಓಡಾಡಲಿಲ್ಲ ನಮ್ಮ ಥರ. ಅದಂಗೆ ಅವನು ಕಿವಿಯಲ್ಲಿ ಮೂಗಲೆಲ್ಲ ಬೆಡ್ ಬಂದುಬಿಟ್ಟು ಇದಾಗ್ಬಿಟ್ಟೆ ಸರ್. ನಾವು ಭಯಕ್ಕೆ ನಾವು ಬಂದು ಎಲ್ಲ ಕಡೆನೂ ಓಡಾಡ್ಕೊಂಡು ನಮ್ಮ ಮಗಳನ್ನ ಹುಷಾರು ಮಾಡ್ಕೊಂಡು ಸರ್. ಮೈ ನೇಮ್ ಇಸ್ ಐಶ್ವರ್ಯ. ನಾನು ಓದ್ತಿರೋದು 7th ಸ್ಟ್ಯಾಂಡರ್ಡಲ್ಲಿ. ನನ್ನ ಫೇವ್ರೆಟ್ ಟೀಚರ್ ಬಂದು ನಮ್ಮ HM. ಎಲ್ಲ ಟೀಚರ್ಸು ಇಷ್ಟ, ಆದರೆ ಅವ್ರು ತುಂಬ ಇಷ್ಟ ನನಗೆ. ಸ್ಪೋರ್ಟ್ಸ್ ಅಂದರೆ ಕಬಡ್ಡಿ. ಅವ್ರಿಗೂ ಗೊತ್ತು ಈ ಥರ ಎಲ್ಲ ಆಗಿರೋದು, ಅವರು ತುಂಬ ಖುಷಿ ಪಡ್ತಾರೆ. ಸ್ಕೂಲ್ಗೆ ರ್ಯಾಂಕ್ ಸರ್ ಇವಳು, ಚೆನ್ನಾಗಿ ಓದ್ತಾಳೆ. ಎಲ್ಲ ಮಾಸ್ಟ್ರಿಗೂ ಇಷ್ಟ, ಎಲ್ಲ ಟೀಚರ್ಸ್ಗೂ ಇಷ್ಟ. ನಮ್ಮಮ್ಮ ಇಷ್ಟು ಕಷ್ಟಪಟ್ಟಿರೋದಕ್ಕೆ ನಮ್ಮಮ್ಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾರಲ್ಲ.